ನಿಮಗೆ ಉದ್ಯೋಗ ಬೇಕೇ? ಉದ್ಯೋಗ ಅಂತ ಕೇಳ್ತಾರೆ. 3000 ಫೀಸು, MNC ಕೆಲಸ, ಉದ್ದುದ್ದ ಭಾಷಣ, ನಂಬಿ ಹೋದವ್ರಿಗೆ ಹಣೆ ಮೇಲೆ 3 ನಾಮ. ಈ ರೀತಿಯಾಗಿ 3000 ಆಮೇಲೆ ನಿಮ್ಮ ಕತೆ ಹರೋಹರ ಅಂತ. ನಿಮಗೆ ಉದ್ಯೋಗ ಬೇಕೇ ಅಂತ ಕೇಳ್ತಾರೆ. 3000 ಫೀಸು, MNC ಕೆಲಸ, ಉದ್ದುದ್ದ ಭಾಷಣವನ್ನ ಮಾಡ್ತಾರೆ. ನಂಬ್ಕೊಂಡು ಹೋಗಿ ಹಣ ಕೊಟ್ರೆ ಹಣೆ ಮೇಲೆ 3 ನಾಮ ಕೊಡಬೇಕು. 3000 ಆಮೇಲೆ ನಿಮ್ಮ ಕತೆ ಹರೋಹರ. ಬೆಂಗಳೂರಿನಲ್ಲೊಂದು ಖತರ್ನಾಕ್ ಕದಿಮರ ಗ್ಯಾಂಗ್ ಇದು. ಉದ್ಯೋಗಕ್ಕಾಗಿ ಅಲಿಯೋ ಯುವಕರೇ ಇವರಿಗೆ ಟಾರ್ಗೆಟ್. MNC ಕಂಪನಿ ಉದ್ಯೋಗ, ಲಕ್ಷ ಸಂಬಳದ ಆಫರ್. ಬನ್ನಿ ಬನ್ನಿ ಜನರೇ ಬನ್ನಿ ಅಂತಿದ್ದ ಕಿಲಾಡಿ ಟೀಮ್ ಇದು. ಇಲ್ಲ ಸಲ್ಲದ ಆಸೆ, ನಿಮ್ಮ ಲೈಫೇ ಚೇಂಜ್ ಎಂದು ಪುಂಗಿಯನ್ನ ಊದ್ತಾರೆ. ಸೂಟು ಬೂಟು ನೀವೇ ಗ್ರೇಟ್ ಎನ್ನುತ್ತಿದ್ದಂತ ಪುಂಗಣ್ಣರು 3000 ಕಟ್ಟಿದ ಮೇಲೆ ನಿಮಗೆ 3 ನಾಮ ಫಿಕ್ಸ್ ಆಗುತ್ತೆ. ನಿಮಗೆ ಉದ್ಯೋಗ ಬೇಕಾ? ಉದ್ಯೋಗದ ಅವಶ್ಯಕತೆ ಇದೆಯಾ? ಹೀಗೆ ಒಂದಿಷ್ಟು ಈ ರೀತಿಯಾಗಿ ಅಂದರೆ ಒಂದಿಷ್ಟು ಆಫೀಸ್ಗಳನ್ನ ಅಲ್ಲಿ ರೆಡಿ ಮಾಡಿಕೊಂಡು ನಿಮಗೆ ಉದ್ಯೋಗ ಕೊಡಿಸ್ತೀವಿ. ನಿಮಗೆ ಡಿಗ್ರಿ ಆಗಿದ್ವಿ ಅಥವಾ ನಿಮ್ದು ಏನೋ ಎಜುಕೇಷನ್ ಆಗಿರ್ಬೋದು, ನೀವು ಬಂದು ವಿಸಿಟ್ ಕೊಟ್ಟು ರೆಸ್ಯೂಮ್ ಎಲ್ಲ ಕೊಟ್ಟು ಹೋದ್ರಿ ಅಂತ ಅಂದರೆ ನಿಮಗೆ ಉದ್ಯೋಗವನ್ನು ಫಿಕ್ಸ್ ಮಾಡಿಕೊಡ್ತೀವಿ. ಆದರೆ ಮೊದಲಿಗೆ ನಮ್ಮ ಕಂಡೀಷನ್ ಏನಿರುತ್ತೆ ಅಂದರೆ 3000 ರೂಪಾಯಿ ನೀವು ಪೇ ಮಾಡಿರಬೇಕು ಅಂತ ಹೇಳ್ತಾರೆ. ಜನ ಹೇಗೋ ಅಪ್ಪ ಕೆಲಸ ಇಲ್ಲ, ಕೆಲಸ ಸಿಗುತ್ತೆ, ಉದ್ಯೋಗ ಸಿಗುತ್ತೆ ಅಲ್ವಾ, 3000 ರೂಪಾಯಿ ಹೋದರೆ ಹೋಗ್ಲಿ ಅಂತ ಹೆಂಗೋ ಸಾಲ ಮಾಡಿ ತಂದಿರ್ತಾರ ಅಥವಾ ಎಲ್ಲೋ ಅವ್ರ ತಂದೆ ತಾಯಿ ಹತ್ರ ಇಸ್ಕೊಂಡ್ಬಂದು ಕೊಟ್ಟಿರ್ತಾರ. ಹೆಂಗೋ ಒಂದು ಕಷ್ಟಪಟ್ಟು ತಂದು 3000 ರೂಪಾಯಿ ಕೊಟ್ಟಿರ್ತಾರೆ. ಆದರೆ 3000 ರೂಪಾಯಿ ಸಿಕ್ಕ ಮೇಲೆ ಈ ಕಂಪ್ನಿಯವ್ರು ಮಾಡೋದೇನು ಗೊತ್ತಾ? 3 ನಾಮ ಹಾಕಿ ಕಳಿಸ್ತಾರೆ. ಅಂದರೆ ಓಕೆ, ನಿಮಗೆ ಜಾಬ್ದು ಆಫರ್ ಇದ್ದರೆ ನಾವು ಹೇಳ್ತೀವಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತೆಲ್ಲ ಪುಂಗೋದು. ನಂಬಿಕೆ ಹುಟ್ಸೋಕೆ ಸುಮ್ಮನೆ ಒಂದು ಪರೀಕ್ಷೆ ನೆಪ ಕೂಡ ಅಲ್ಲಿ ನಕಲಿ ಪರೀಕ್ಷೆಯನ್ನ ಬರೆಸಿ ಉದ್ಯೋಗಿಗಳಿಗೆ ವಂಚನೆ. ಪರೀಕ್ಷೆಯಲ್ಲಿ ಪಾಸ್ ಆದರೆ MNCಯಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಕೈ ತುಂಬ ಸಂಬಳ, ಅದ್ರ ಮೇಲೂ ಸಹ ಸಿಗುತ್ತೆ ಗಿಂಬಳ ಅಂತಾನೂ ಕೂಡ ಹೇಳೋದು, ಆಸೆಯನ್ನ ತೋರಿಸೋದು. ಆಂಧ್ರ ಪ್ರದೇಶದ MNC ಕಂಪನಿಯಲ್ಲಿದೆ ಜಬರ್ದಸ್ತ್ ಜಾಬ್ ಅಂತ. ಒಮ್ಮೆ ಕೆಲಸ ಸಿಕ್ಕರೆ ಪ್ರತಿ ವರ್ಷ ಸ್ಯಾಲ್ರಿ ಹೈಕ್ ಆಗುತ್ತಾ ಹೋಗುತ್ತೆ ಅಂತ ಹೇಳೋದು. ಆದರೆ ಪರೀಕ್ಷಾ ಶುಲ್ಕ ಅಂತ 2 ರಿಂದ 3 ರೂಪಾಯಿ ಕಟ್ಟಿಸ್ಕೊಳ್ಳೋದು. ಒಂದೇ ದಿನ 30 ರಿಂದ 40 ಜನರಿಗೆ ಪರೀಕ್ಷೆ, ಮಕ್ಕ ಮೇಲೆ ಟೋಪಿ. ಪರೀಕ್ಷೆ ಮುಗಿದ ಬಳಿಕ ನೀವು ಸೆಲೆಕ್ಟ್ ಆಗಿಲ್ಲ ಅಂತಿದ್ರು. ಬರೋಬ್ಬರಿ 3 ವರ್ಷದಿಂದ ಈ ಗ್ಯಾಂಗ್ಗೆ ಇದೇ ಕಾಯಕ ನೋಡಿ. ಸದ್ಯ ವೈಟ್ ಫೀಲ್ಡ್ ಪೊಲೀಸರಿಂದ ಆರೋಪಿಗಳ ಬಂಧನ. ಜನಕ್ಕೆ ನಂಬಿಕೆ ಬರಬೇಕಲ್ವಾ, ಹಾಗಾಗಿ ಒಂದು ಪರೀಕ್ಷೆ ಇಡ್ತೀವಿ ನಿಮಗೆ ಅಂತ ಹೇಳೋದು. ಆ ಪರೀಕ್ಷೆಗೆ 2 ರಿಂದ 3000 ರೂಪಾಯಿ ಕಟ್ಟಿ ಅಂತ ಹೇಳೋದು. ಆಮೇಲೆ ಪರೀಕ್ಷೆಯಲ್ಲಿ ಪಾಸ್ ಆದ್ರಿ ಅಂತ ಅಂದರೆ ನಿಮಗೆ ಆಂಧ್ರ ಪ್ರದೇಶದಲ್ಲಿ ಅಥವಾ ಬೇರೆಡೆ ನಿಮಗೆ ಕೈ ತುಂಬ ಸಂಬಳ ಕೊಟ್ಟು ನಿಮಗೆ ಕೆಲಸ ಕೊಡ್ತೀವಿ. ಸಂಬಳ ವರ್ಷದಿಂದ ವರ್ಷಕ್ಕೆ ಹೈಕ್ ಆಗುತ್ತೆ. ಅಷ್ಟು ಸಾವಿರ ಇಷ್ಟು ಸಾವಿರ ಸಂಬಳ, ವಾರ್ಷಿಕವಾಗಿ ಇಷ್ಟು ಲಕ್ಷ ನಿಮಗೆ ಇರುತ್ತೆ. ಇವೆಲ್ಲ ಪ್ಯಾಕೇಜ್ ಇರುತ್ತೆ. ಹಿಂಗೆಲ್ಲ ಪುಂಗಿಯನ್ನು ಊದೋದು ನೋಡಿ. ಪುಂಗಿ ಊದಿ ದುಡ್ಡನ್ನು ಇಸ್ಕೊಳ್ಳೋದು. ಆಮೇಲೆ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗಿಲ್ಲ, ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿ ಮಕ್ಕ ಮೇಲೆ ಟೋಪಿ ಹಾಕಿ ಕಳಿಸೋದು ಸತತವಾಗಿ ನಡೀತಾ ಇದೆ ಅಂತೆ. ಇದು ಯಾರಿಗೂ ಕೂಡ ಗಮನಕ್ಕೆ ಬಂದಿಲ್ವಾ ಅಂತ ನಮ್ಮ ಜನ ಎಷ್ಟರ ಮಟ್ಟಿಗೆ ನಿರುದ್ಯೋಗ ಇದೆ, ಅದನ್ನು ಹೇಗೆ ಬಳಸ್ಕೊಳ್ತಾರೆ ಅನ್ನೋದನ್ನ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ.